ನಾವು ನಮ್ಮ ಹಸುಗಳಿಗೆ ಫೀಡಿಂಗ್ ಯಾವ ಥರ ಮಾಡ್ತೀರಂದ್ರೆ, ನಾವು ಬೆಳಗ್ಗೆ ಹಾಲು ಕರೆದಿದ್ದಾದ್ಮೇಲೆ ಸ್ವಲ್ಪ ಒಣ ಹುಲ್ಲು ಹಾಕ್ತೀವಿ. ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಕ್ಕೆ ಬಿಟ್ಬಿಟ್ಟು, ಮತ್ತೆ ಈ ಥರ ಬಿಡುಗಳಿಗೆ ಹೊಡಿತೀವಿ. ಹೊಡೆದಿದ್ದಾದ್ಮೇಲೆ ಈ ಥರ ಮೇಯ್ಕೊಂಡಿರ್ತಾವೆ ಹಸುಗಳೆಲ್ಲ. ಮೇಯ್ಕೊಂಡಿದ್ದು ಮರಗಳ ಕೆಳಗಡೆ ತುಂಬ ಬಿಸಿಲಿರುತ್ತೆ. ಬಿಸಿಲಲ್ಲಿ ಮೇಯ್ದ್ರೆ ಹಸು ಒಂಥರ ಊಗುತ್ತೆ. ಅವಿಗೆ ಒಂಥರ ಹೀಟ್ ಆಗಿರುತ್ತೆ ಬಾಡಿಗೆ. ಅದರಿಂದ ಅದಾದಮೇಲೆ ಸ್ವಲ್ಪ ಹಸಿ ಹುಲ್ಲು ಕೊಯ್ಕೊಂಬಂದು ಮರಗಳ ಕೆಳಗಡೆ ಹಾಕ್ತೀವಿ. ಹಾಕಿದ್ದಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡುತ್ತೆ. ಆಮೇಲೆ ನೀರು ಕುಡಿಯೋಕೆ ಬಿಡ್ತೀವಿ. ನೀರೆಲ್ಲ ಕುಡಿದಿದ್ದಾದ್ಮೇಲೆ ಒಂದು 5 ಗಂಟೆ ಆದಮೇಲೆ ಈ ಥರ ವಾಕಿಂಗ್ ಬಿಟ್ಬಿಡ್ತೀವಿ. ನೀವು ಈ ಥರ ಬಯಲಿಗೆ ಹಸುಗಳು ಬಿಟ್ಟಾಗ ನಿಮ್ಗೊಂದು ಬೆನಿಫಿಟ್ ಇರುತ್ತೆ. ಏನಂದರೆ ಅದು ಈ ಥರ ಹಸುಗಳಲ್ಲಿ ಪಿಡ್ದೇಗ್ಲಿರತ್ತಲ್ವಾ ನೋಡಿ, ಈ ಪಿಡ್ದೇಗ್ಲನ್ನು ನೋಡಿ ಅಲ್ಲಿದೆಯಲ್ವಾ, ಆ ಪಕ್ಷಿಗಳು ಬಂದು ಅದು ತಿನ್ನತ್ತೆ ಇವನ್ನು. ಅದರಿಂದ ಅದೊಂದು ಬೆನಿಫಿಟ್ ಈ ಥರ ಬಿಡಿಗಳಲ್ಲಿ ಬಿಟ್ಟಾಗಲ್ಲ. ಹಾಗೆ ಈ ಥರ ಬಿಡಿಗಳಲ್ಲಿ ಬಿಟ್ಟಾಗ ಪಿಡ್ದೇಗ್ಲು ಕೂಡ ಹಸುಗಳಿಗೆ ಏರುತ್ತೆ ಮೇಲೆಗೆ. ಇದೊಂದು ಡಿಸಡ್ವಾಂಟೇಜ್ ಇರುತ್ತೆ. ನೋಡಿ ನಮ್ಮ ಹಸುಗಳ ಹತ್ರ ಯಾವ ಥರ ಇದೆ ಅಂತ. ಅವು ಬಂದು ಹಸುಗಳಲ್ಲಿರೋವಂಥ ಪಿಡ್ದೇಗಳನ್ನೆಲ್ಲ ಅದು